ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ, ನಿಖರ ಹಾಗೂ ಜನಪರ. ಮತ್ತೊಮ್ಮೆ ಕಾಂಗ್ರೆಸ್ ಮಡಿಲಿಗೆ ನಾಗಮಂಗಲ. ಟಿಎಪಿಸಿಎಂಎಸ್ ಚುನಾವಣೆ ಅಂದ್ರೆ ನಾಗಮಂಗಲ ಎಂದ್ರೆ ಚುನಾವಣೆ ಎಂಬ ಮಾತಿನೊಂದಿಗೆ ರಾಜಕೀಯ ಜಿದ್ದಾಜಿದ್ದಿಗೆ ರಾಜ್ಯ ರಾಜಕೀಯ ಪಡಸಾಲೆಯ ಅಂಗಳದಲ್ಲಿ ಮುಖ್ಯ ಮಾತಾಗಿರುವ ನಾಗಮಂಗಲದಲ್ಲಿ ಈಗ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಯ ಸದ್ದು. ಈಗಾಗಲೇ ನಾಗಮಂಗಲ ಪುರಸಭಾ ವ್ಯಾಪ್ತಿಯ ಪರಿಶಿಷ್ಟ ಪಂಗಡದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಉಳಿದ 7 ಸ್ಥಾನಗಳಿಗಾಗಿ ನಡೆಯುತ್ತಿರುವ ಚುನಾವಣೆ ಇದಾಗಿದೆ. ಸರ್ಕಾರದ ನಾಮನಿರ್ದೇಶಿತ ಸದಸ್ಯರು, ಡಿಸಿಸಿ ಬ್ಯಾಂಕ್ನಿಂದ ನಿಯೋಜನೆಗೊಂಡಿರುವ ಓರ್ವ ಸದಸ್ಯರು, ಸಹಕಾರ ಸಂಘಗಳ ಉಪ ನಿಬಂಧಕರು ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘಗಳ 4 ಸದಸ್ಯರು ಸೇರಿದಂತೆ ಅಧ್ಯಕ್ಷ ಸ್ಥಾನಕ್ಕಾಗಿ ಮತ ಚಲಾಯಿಸುವ ಒಟ್ಟು 15 ಮತಗಳ ಪೈಕಿ ಈಗಾಗಲೇ 8 ಮತಗಳು ಕಾಂಗ್ರೆಸ್ ಮಡಿಲಿಗೆ ದಕ್ಕಿದೆ. ಸಂಘದ ಉಳಿದ 7 ಸ್ಥಾನಗಳಿಗಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಟ್ಟಡದಲ್ಲಿ ಆಗಸ್ಟ್ 5ರ ಭಾನುವಾರ ಇಂದು ನಡೆಯುತ್ತಿರುವ ಚುನಾವಣೆಯಲ್ಲಿ ಸಾಮಾನ್ಯ ಮಹಿಳೆಗೆ ಮೀಸಲಿರುವ ತಾಲೂಕಿನ ಬ್ರಹ್ಮದೇವರಹಳ್ಳಿ ಕ್ಷೇತ್ರದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು ಸಚಿವ ಎನ್ ಚೆಲುವರಾಯಸ್ವಾಮಿ. ಮತ ಚಲಾಯಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಎನ್ ಚೆಲುವರಾಯಸ್ವಾಮಿರವರು ಯಾವಾಗಲೂ ಎಂಎಲ್ಎ ಎಂಪಿ ಎಲೆಕ್ಷನ್ಗಳು ಮಾತ್ರವಲ್ಲ, ಇಂತಹ ಚುನಾವಣೆಗಳು ನಡೆದಾಗ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿಯಾಗೋದು ಎಂದು ಹೇಳಿದರು. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೋಆಪರೇಟಿವ್ ಸೈಟ್ಸ್ ಕಾರ್ಯಕರ್ತರಿಗೆ ಒಂದು ಅವಕಾಶಗಳು ಸಿಗುವಂಥದ್ದು. ಇದನ್ನು ನಮ್ಮ ಸ್ಥಳೀಯ ಲೀಡರ್ಗಳು, ಶಾಸಕರು, ನಾವೆಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಅವ್ರ ಪರವಾಗಿ ಮಾಡುವಂಥ ಎಲೆಕ್ಷನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಖುಷಿಯಾಗಿ ಹರ್ಷದಿಂದ ಚುನಾವಣೆಯಲ್ಲಿ ಎಲ್ಲರೂ ಮತದಾರರು ಮತ ಹಾಕ್ತಾಯಿದ್ದಾರೆ. ಖುಷಿ. ಯಾವಾಗಲೂ ಎಮ್ಎಲ್ಎ ಎಲೆಕ್ಷನ್, ಎಂಪಿ ಎಲೆಕ್ಷನ್ ಮಾತ್ರ ಅಲ್ಲ, ಗ್ರಾಮ ಪಂಚಾಯತಿ ಎಲೆಕ್ಷನ್, ಸೊಸೈಟಿ ಎಲೆಕ್ಷನ್ನು ಸಹ ಇದೆ. ಉತ್ಸಾಹ ನಡಿಬೇಕು. ಆವಾಗಲೇ ಪ್ರಜಾಪ್ರಭುತ್ವ ಗಟ್ಟಿಯಾಗಲಿಕ್ಕೆ ಅವಕಾಶ. ನಾಗಮಂಗಲದಲ್ಲಿ ಕಾಂಗ್ರೆಸ್ಸಿನ ಮುಖಂಡರು, ಸಾರ್ವಜನಿಕರು, ಮತದಾರರು, ಕಾರ್ಯಕರ್ತರು ಎಲ್ಲರೂ ಭಾಳ ಹರ್ಷದಿಂದ ಎಲೆಕ್ಷನ್ ಮಾಡ್ತಾರೆ. ಸಂತೋಷ. ಜಾತಿ ಗಣತಿ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಬೇಸರ ವ್ಯಕ್ತಪಡಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಕೃಷಿ ಸಚಿವರು, ಅವರು ಅರ್ಥ ಮಾಡಿಕೊಳ್ಳದಿದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಸಮೀಕ್ಷೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಯಾರು ಬಡವರಿದ್ದಾರೆ, ಅವರಿಗೇನು ಕಾರ್ಯಕ್ರಮ ರೂಪಿಸಬಹುದು ಎಂಬ ಮಾಹಿತಿ ತಿಳಿಯಲು ಉಪಯೋಗವಾಗುತ್ತೆ. ಇದು ರಾಹುಲ್ ಗಾಂಧಿಯವರ ಕಾನ್ಸೆಪ್ಟ್, ಕಾಂಗ್ರೆಸ್ ಕಾನ್ಸೆಪ್ಟ್. ಗಣತಿ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ ಅನ್ನೋದಾದ್ರೆ ಅವರು ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವರು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವೇನು ಮಾಡೋಕ್ಕಾಗುತ್ತೆ? ಸಮೀಕ್ಷೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆ ಏನು ಕಾರ್ಯಕ್ರಮ ಕೊಡಲಿಕ್ಕೆ ರೂಪಿಸ್ಬೋದು ಅನ್ನೋದು ಸರ್ಕಾರಗಳ, ಈಗ ಯಾವುದೇ ಸರ್ಕಾರ ಇರಲಿ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ, ಸೊ ಈ ಸಮೀಕ್ಷೆ ಮಾಡಿದಾಗ ಯಾವ ಸಮಾಜದಲ್ಲಿ ಎಷ್ಟು ಬಡತನ ಇದೆ, ಎಜುಕೇಷನ್ ಇದೆಯಾ, ಅವ್ರಿಗೆ ಅಗ್ರಿಕಲ್ಚರ್ ಏನಿದೆ, ಅವರು ಮನೆ ಬೇರೆ ಯಾವ ಕಸಿದೆ, ಇದನ್ನೆಲ್ಲ ಮಾಹಿತಿ ಪಡ್ಕೊಂಡು ಮಾಡಲಿಕ್ಕೆ ಮಾತ್ರ ಅನುಕೂಲ ಆಗುತ್ತೆ. ಅದು ರಾಹುಲ್ ಗಾಂಧಿಯವರ ಕಾನ್ಸೆಪ್ಟ್, ಕಾಂಗ್ರೆಸ್ ಕಾನ್ಸೆಪ್ಟ್. ಒಬ್ಬ ಜನತೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ, ಅವ್ರು ಮಾಡ್ತೀನಿ ಅವ್ರು ಮಾಡ್ತಾರೆ. ಜಾತಿ ಗಣತಿಯಲ್ಲಿನ ದನ, ಕೋಳಿ, ಚಿನ್ನ, ಹಣಗಳ ಮಾಹಿತಿ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ರವರ ಕಾಂಗ್ರೆಸ್ ಪಕ್ಷದ ಒಳಬೇಗುದಿ ಬಗ್ಗೆ ಜಾಣ್ಮೆಯ ಉತ್ತರ ನೀಡಿದ ಚೆಲುವರಾಯಸ್ವಾಮಿ,
ಸಮೀಕ್ಷೆಯಲ್ಲಿ ಕೆಲವರಿಗೆ ಅಷ್ಟೊಂದು ಮಾಹಿತಿ ಬಗ್ಗೆ ಹೇಳಲು ಕಷ್ಟವಾದರೆ ಕೆಲ ಮುಖ್ಯವಾದ ಅಂಶಗಳ ಬಗ್ಗೆ ಮಾಹಿತಿ ನೀಡಿ ಎಂದು ಹೇಳಿದ್ದಾರೆ ಅಷ್ಟೇ ಅಂತ ನಯವಾಗಿ ಹೇಳಿ ಹೊರಟ್ರು. ಕೆಲವರಿಗೆ ಅಷ್ಟೊಂದು ಅವರಿಗೆ ಹೇಳಲಿಕ್ಕೆ ಕನ್ಫ್ಯೂಸ್ ಆಗ್ಬೋದು. ಮುಖ್ಯವಾದವನ್ನ ಹೇಳಿ ಉಳಿದವನ್ನ ನೀವು ಹೇಳೋದಿದ್ರೆ ಹೇಳಿ, ತೊಂದರೆ ಇಲ್ಲ. ಹೇಳದೇ ಇದ್ರೆ ಅದೇನು ಅಪರಾಧ ಅಲ್ಲ. ಯಾವ ಜಾತಿ ಅಂತ ಹೇಳಬೇಕು, ತಮಗೆ ಎಷ್ಟು ಎಕರೆ ಇದೆ ಅಂತ ಹೇಳಬೇಕು, ತಮ್ಮ ಎಜುಕೇಷನ್ ಇದೆ ಅಂತ ಹೇಳಬೇಕು, ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳಬೇಕು, ತಮ್ಮ ಮನೆಯಲ್ಲಿ ಉದ್ಯೋಗ ಯಾರು ಇದ್ದಾರೆ ಅಂತ ಹೇಳಬೇಕು. ಇಂಥದ್ದು ಒಂದು ಪ್ರಮುಖವಾದಂಥ ಒಂದು 7-8 ಏನಿದೆ ಅದನ್ನು ಹೇಳಿ ಉಳಿದದ್ದು ನಿಮಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ.